ಅಯ್ಯೋ ನಮ್ಮ ರೈತರ ಅವಸ್ಥೆನೇ. ಬೆಲೆ ಇದ್ದರೆ ಬೆಳೆ ಇಲ್ಲ, ಬೆಳೆ ಇದ್ದರೆ ಬೆಲೆ ಇಲ್ಲ. ಯಾವತ್ತೂ ಕೂಡ ಕೆಲಸ ಮಾಡಿ ಸಾಯಬೇಕು. ಈ ರಬ್ಬರ್ ಮರದಲ್ಲಿ ಹಾಲು ಕೂಡ ಇಲ್ಲ, ಎಂತ ಮಾಡೋದು? ಛೆ. ಎಂತ ಪಪ್ಪ ಗೊಣಗೋದು ನೀವು? ಗೋಣಾಕುದೆಂತ ಮಗಳೇ, ಹೇಳೋದು ನಮ್ಮ ಕಷ್ಟ ಹೇಳೋದು. ಯಾವಾಗಲೂ ಕೆಲಸನೇ. ನೀನೆಲ್ಲ ಚಂದ ಓದಬೇಕಾಯ್ತಾ? ಓದಿದ್ರೆ ಇಷ್ಟೆಲ್ಲ ಕಷ್ಟಪಡಬೇಕು ಅಂತಿಲ್ಲ. ಚಂದ ಓದಬೇಕಾಯ್ತಾ? ನೀವೆಂತ ಮಂಡೆ ವೆಚ್ಚ ಮಾಡಿಬಿಡಿ ಆಯ್ತಾ, ನಾನು ಚಂದ ಓದ್ತೇನೆ. ನೀನು ದೊಡ್ಡದಾಗೋಗ ಏನಾಗಬೇಕು ಅಂತಿದ್ದಿ ಮಗಳೇ? ನಾನು ದೊಡ್ಡದಾದ್ಮೇಲೆ ಸೈಂಟಿಸ್ಟ್ ಆಗಿ ರಿಸರ್ಚ್ ಮಾಡ್ತೇನೆ. ಇವಳೆ ಮಗಳು ಸೈಂಟಿಸ್ಟ್ ಆಗ್ತಾಳಂತೆ. ಎಂತ ಸೈಂಟಿಸ್ಟ್ ಆಗ್ತೀಯಾ? ನನಗೆ ಬೆಳಿಗ್ಗೆ ಬರಲಿಕ್ಕೆ ಉದಾಸೀನ ಆಗ್ತದೆ ಟ್ಯಾಪಿಂಗಿಗೆ. ಅದಕ್ಕೆ ಏನಾದರೂ ಒಂದು ರಿಸರ್ಚ್ ಮಾಡು. ಇದಕ್ಕೆಲ್ಲ ಪರಿಹಾರ ನಾನು ಹುಡುಕ್ತೇನೆ. ಮೊದಲು ಹೇಳಿ ನನಗೆ, ಈ ಹಾಲು ಬರುದೆಲ್ಲಿಂದ? ಹಾಲು ಮರದಿಂದ ಬರುವುದು. ಹಾಲು ಬರುದು ಮರದಿಂದ ಅಲ್ವಾ? ದಿನಾ ಬೆಳಗ್ಗೆ ಎದ್ದು ಬಂದು ಟ್ಯಾಪಿಂಗ್ ಮಾಡೋದಕ್ಕಿಂತ ಒಮ್ಮೆಗೆ ಮರನ ಕಡ್ದು ಪೈಪ್ ಕನೆಕ್ಷನ್ ಕೊಟ್ರೆ ಆಯ್ತಲ್ಲ. ಎಂತ? ಒಮ್ಮೆಗೆ ಮರ ಕಡಿಯುದ ಮತ್ತೆ ಪೈಪ್ ಹಾಕಿ ತೆಗೆಯುವುದು? ಹೌದು. ಮತ್ತೆ ಹೇಗಿದೆ ನನ್ನ ರಿಸರ್ಚ್? ಮಗಳೇ, ನೀನು ರಿಸರ್ಚ್ ಮಾಡೋದು ಬೇಡ ಆಯ್ತಾ? ನೀನೆಲ್ಲಿಯಾದರೂ ದನ ಮೇಯಿಸ್ಲಿಕ್ಕೆ ಹೋಗು. ರಿಸರ್ಚ್ ದನ ಮೇಯಿಸ್ಲಿಕ್ಕೆ ಹೋಗ್ಬೇಕಾ? ನಾನು ಕೊಟ್ಟ ಐಡಿಯಾ ಚಂದ ಇಲ್ವಾ? ಅಪ್ಪ ಎಂತ ಕೀತರು ಹೇಳಿದ್ರು.